ಕಣ್ಣು ಆಹಾ ಅಣ್ಣ ಎಲ್ಲ ದಾನಿಗಿಂತ ಶ್ರೇಷ್ಠವಾದ ಒಂದು 90 ದಾನ ಅಂತ. ಯಾರ ಪ್ರಸಾದ ತಗೊಂಡಿಲ್ಲ ಅವರಷ್ಟ ಕೈ ಎತ್ತರಿ. ನನಗೆ ಯಾರ ಪ್ರಸಾದ ತಗೊಂಡಿಲ್ಲ ಅವರು ನನ್ನ ಪಾಲಿಗೆ ದೇವರ ಸಮಾನ. ಯಾರ ಪ್ರಸಾದಕ್ಕೆ ಹೋಗ್ಯಾರ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ. ಅದನ್ನ ನೀವೇ ಡಿಸೈಡ್ ಮಾಡ್ಕೊಂಡು ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಶಿರವಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತೀನಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾ ಹೇಳೋದಿಲ್ಲ. ಅದು ನಿಮಗೆ ಬಿಟ್ಟಂತ ವಿಷಯ ಸ್ನೇಹಿತರೆ. ಎಲ್ಲ ರಂಗದಲ್ಲಿ ಹಾಸ್ಯಗಳು ಸಿಗುತ್ತವೆ. ನಾನು ಕೇಳ್ತೀನಿ, ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನನ್ನ ಉತ್ತರ ಕೊಡ್ಬೇಕು. ಕೊಡ್ತೀರಲ್ಲ? ಬೆಕ್ಕಾದ ಕೇಳಿ. ಅದು ಇದು ಉತ್ತರ ಕರ್ನಾಟಕದ ಡೈಲಾಗ್ ಇದೆ. ಬೆಕ್ಕಾದ ಕೇಳ್ರೆ ಅವ್ರು ನೋವನಂತಾರ. ಅದು ನಮ್ಮ ಹುಡುಗರು ತಾಕತ್ತು. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಅನ್ನದಾನ. ಟೈಮ್ ಆದಂಗೆಲ್ಲ ದಾನ ಚೇಂಜ್ ಆಗ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಹೇಳ್ರಿ ನೋಡೋಣ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ. ಕರೆಕ್ಟ್. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಸರ್ ಅಪ್ಪ ಅವ್ರು ಹೇಳಿದ್ರು, ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಸಮಾಧಾನ. ಸತ್ಯವಾಗ್ಲಿ ಹೇಳ್ತೀನಿ, ಕೋಲಾರ ಜನತೆ ಸಮಾಧಾನವಾಗಿರ್ತಾರೆ ಅಂತಕ್ಕಂಥದ್ದನ್ನು ಸಾಕ್ಷಿ ಮಾಡಿರ್ತಕ್ಕಂಥವ್ರು ನೀವು. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಅಲ್ವಾ? ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಏನೇ? ಅದು ಏನ್ ಹೇಳಕತ್ತಿ ತಮ್ಮ ಹೇಳ ನನಗ? ಜೀವದಾನ. ನಾನ ಮಾಡ್ಬೇಕು ಜೀವದಾನ. ಅದು ಬಿಡಬಾಡ್ಲಿ ತಮ್ಮ, ಒಟ್ಟಾರ ಬಿಡಬಾರ್ದು. ನನಗೆ ಇನ್ನೊಂದು 323 ಕೂದಲ ಓದ್ಬೇಕ ನಾವು. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ಜೀವದಾನ ರೀ. ನಾನು ಬಿಡಲ್ಲ. ಏನನ್ನೋದಿಲ್ಲ ಅಪ್ಪ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ. ಹಿಂಗೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಒಬ್ಬ ಫುಲ್ ಟೈಟ್ ಬಂದಾನ. ಅಣ್ಣ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ಒಂದು 90 ದಾನ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದೆ, ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದೆ. ಒಬ್ಬ ಹುಡುಗ ಉತ್ತರ ಕೊಟ್ಟನ್ರಿ. ಏನ್ ಉತ್ತರ ಕೊಟ್ಟನ್ರಿ ಪುಣ್ಯಾತ್ಮ? ಸರ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮಧ್ಯಾಹ್ನ. ಎಂತೆಂತ ಉತ್ತರ ಸಿಗುತ್ತವ್ರು ನಮಗೆ. ಇನ್ನೊಂದು ಪ್ರಶ್ನೆ ಕೇಳಿದೆ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದೆ. ಹುಡುಗ ಉತ್ತರ ಕೊಟ್ಟನ್ರಿ. ಏನು ಉತ್ತರ ಅದು? ಸರ, ಸರ್ಕಾರದಿಂದ ಬರ್ತದಲ್ರಿ ಅನುದಾನ, ಅದರಲ್ಲಿ ಬಹಳ ದೊಡ್ಡ ದಾನ. ಹೌದಲ್ಲಿ ತಮ್ಮ ನಾನು ಸತ್ಯದ. ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ, ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ 2 ಕಣ್ಣುಗಳನ್ನು ದಾನ ಮಾಡಿದ್ರಲ್ಲ, ಅದು ನಿಜವಾದ ದಾನ. ಅಂತಹ ನಟನಿಗೆ ಒಂದು ದೊಡ್ಡ ಸಲಾಮಗಳನ್ನು ಹೇಳಬೇಕಾಗಿರ್ತಕ್ಕಂಥ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ. ಯಾಕೆ ನಕ್ರಿ ನನಗೆ ಅರ್ಥ ಆಗಲಿಲ್ಲ. ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ನಿಮಗೆ ಯಾಕೆ ಖುಷಿ ಆತ ನನಗೆ ಅರ್ಥ ಆಗ್ಬೋದು. ನಮ್ದು ಒಂದು ಅವನಿಗೆ ಮೈದಾನ ಕಣ್ಣ ಕಾಣ್ಲಕತ್ತಿ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಮೈದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಚುನಾವಣೆಯಲ್ಲಿ ಮಾಡ್ತಿರಲ್ಲ ಮತದಾನ, ಶ್ರೇಷ್ಠವಾದ ದಾನ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮತದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದಾನ ಕೊಡ್ತಾರೆ ಸ್ನೇಹಿತರೆ, ಅದು ನಿಜವಾದ ದಾನ. ಅಂತಹ ಯೋಧರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆ ಸಲ್ಲಿಸುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ.
ಇದೀಗ ಪ್ರಾರಂಭಿಸ್ತಿದ್ದೀನಿ. ನಾನು ಅವಾಗಲೇ ಹೇಳಿದೆ, ಹಾಸ್ಯಕ್ಕೆ ವಸ್ತುಗಳು ಬೇಕಾದಷ್ಟು ಸಿಗ್ತವೆ. ನಮ್ಮಲ್ಲಿ ಹಾಸ್ಯಗಳು ಬೇಕಾದಷ್ಟು ಸಿಗುತ್ತವ್ರಿ. ನಮ್ಮ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡ್ರಿ ಅಂತ ಹೇಳ್ತೀನಿ. ನಾನು ಭಾರತೀಯ ಒಳಗೆ ಕೂದಲಿಲ್ಲ, ಅವರೆಲ್ಲ ನಮ್ಮ ಸಂಘದವರು. ನೋಡ್ರಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿಂಗಿಸ್ತಾ ಇದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ಅಲ್ಲೊಂದು ಫಿಗರ್ ಐತೆ ಗೊತ್ತೈತಿ, ಕಾಣಕತ್ತಿದ್ರಿ ಅಣ್ಣಾರ ಕಾಣಕತ್ತಿದ್ರಿ. ಅಲ್ಲಿ ಕುಂತದ್ರಿ, ಇಲ್ಲೊಂದು ಕುಂತದ್ರಿ, ಇಲ್ಲಿ ನಮ್ಮ ಅಧ್ಯಕ್ಷರು ಮುಂದೆ ಕುಂತಾರ. ಇಲ್ಲಿ ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೀವು ಒಂದ್ಸರಿ ವಾಪಸ್ ಸರಿ ನೋಡ್ಬಿಡ್ರಿ, ಒಂದ್ ತಲೆ ಮೇಲೆ ಒಂದು ಲೈಟ್ ಇದ್ದಪ್ಪ ಅಂದ್ರೆ ಅವ್ರು ನಮ್ಮ ಸಂಘದವ್ರು ಅಂತ ಅರ್ಥ. ನಮ್ಮ ಸಂಘಕ್ಕೆ ಚಪ್ಪಾಳೆ ಕೊಟ್ರಿ. ನಮ್ಮ ಸಂಘ ಯಾವ್ದಂತ ಬಹಳ ಜನರಿಗೆ ಗೊತ್ತಿಲ್ಲ. ಯಾರ ತಲೆ ಒಳಗೆ ಕುಕ್ಕುವುದಿಲ್ಲ, ಅವರೆಲ್ಲ ನಮ್ಮ ಸಂಘದವರು. ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿಂಗಿಸ್ತಾ ಇದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ಇನ್ನು ಕೆಲವರು ನೋಡ್ಬೇಕ್ರಿ, ಇಲ್ಲಿ ಕೂದಲು ಬಿಟ್ಟಿರ್ತವೆ, ಒಂದೊಮ್ಮನೆ ಸೂರ್ಯಕಾಂತಿ ಕಾಣಬೇಕು, ಅವ್ರು ನಮ್ಮ ಸಂಘದ ಖಜಾಂಚಿಗಳು. ಇನ್ನೂ ಕೆಲವರು ನೋಡ್ಬೇಕ್ರಿ, ಇಲ್ಲಿಂದ ತಗೊಂಡು ಕೂದಲಿಂಗ್ ಹಾಕಿದ ಚಪ್ರ ಕಟ್ಟಿಂಗ್ ಅಂತಾರ, ಅದಕ್ಕೆ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಇನ್ನು ತಲೆ ಒಳಗ ಪೂರ ಕೂದಲು ಹೋಗಿತ್ತಂದ್ರೆ ಅವರು ನಮ್ಮ ಸಂಘದ ಅಧ್ಯಕ್ಷರು. ಯಾರಾದರೂ ನಮ್ಮ ಸಂಘಕ್ಕೆ ಸೇರಲು ಬಯಸುವವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನ ಪಡೆಯತಕ್ಕದ್ದು. ಏನು ಖುಷಿ ರೀ, ಹೌದಾ? ನೋಡ್ರಿ, ನಮ್ಮ ಸಂಘದ ಬಗ್ಗೆ ನಾವು ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗತ್ತೆ. ನಾ ಡ್ರೈವರ ಇದನ್ನ ಹಾಡ್ಬೇಕ ಬೇಡ, ಸುಮ್ ಕುಂದಿರ್ತಿರಲ್ಲ. ಕುಣಿತಾಳೋ ಲಂಗದ ಬಣಿಗೆ ಮಸ್ತ ಕಾಣ್ತಿ. ನಾನು ಯಾಕೆ ಫೋನ್ ನಂಬರ್ ಕೊಡ್ಲಿಲ್ಲ ನಿನಗೆ? ನನ್ನ ಫೋನ್ ನಂಬರ್ ಕೊಟ್ಟು ಬರ್ತದೆ ಪುಣ್ಯ ಅಂತ. ಏ ತಮ್ಮ, ನಾನು ಮುಂದೆ ಬರ್ತೀನಿ ಬಿಡದಲ್ಲ. ನಮ್ಮ ಸಂಘದವರಿಗೆ ಬಹಳ ಖುಷಿ ಆಗೋದು ಯಾವಾಗ ಅಂದ್ರೆ ಮಳೆ ಬಂದಾಗ. ಕೊಟ್ರೇಶ್ವರ ಮಳೆ ಬಂದಾಗ ನಿಮಗೆ ಯಾಕ್ರೆ ಸಂತೋಷ, ನಿಮ್ಮ ಸಂಘದವ್ರಿಗೆ ಯಾಕ್ರೆ ಸಂತೋಷ? ಮೇಲಿಂದ ಮಳೆಯಲ್ಲಿ ಬಿದ್ದುಕೊಳ್ಳಿ, ಟಪ್ ಅಂತ ಬಿದ್ದುಕೊಳ್ಳಿ, ಟಣ್ಣದ ಸೌಂಡ್ ಬರ್ತೀರಿ. ಆಹಾ ಮಜಾನ ಬೇರೆ. ಡೈರೆಕ್ಟ್ ಏನಿಲ್ಲ, ನಮ್ದು ಡೈರೆಕ್ಟ್ ಟಪ್ ಟಣ್ಣ. ಒಂದು ಮಳೆ ಹಣಿ ಬೀಳಿ ಬ್ಯಾಡ ಅಂತ ಹೇಳಿದಲ್ಲ ಸ್ನೇಹಿತರೆ, ಆಲಿಕಲ್ಲು ಮಾತ್ರ ಬೀಳಬಾರ್ದೇನೆ ಅಪ್ಪ. ನಿಮಗೆ ಎಷ್ಟು ಖುಷಿ ಆಯ್ತು ನೋಡ್ರಿ, ಹೌದಾ? 180 ಫೋನ್ ಮಾಡೋ ಪರಿಸ್ಥಿತಿ ಬರ್ತದೆ, ಹೌದಾ? ಅದಕ್ಕೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನ ನಾವು ಮಾಡ್ಕೊತೀವಿ ಸ್ನೇಹಿತರೆ. ಇತ್ತೀಚೆಗೆ ಕಟಿಂಗ್ ಶುರು ಆಗ್ಯಾವ್ರಿ. ಏನ್ ಅನಾಹುತ ಕಟಿಂಗ್ ಶುರು ಆಗ್ಯಾವ್ರಿ. ಒಬ್ಬ ಹುಡುಗನ್ ಕೇಳಿದೆ, ತಮ್ಮ ಯಾವ್ದಾರೆ ಕಟಿಂಗು ಅಂದೆ. ಪುಲಿ ಇರಬಹುದು ತಮ್ಮ ಅಂದೆ. ಈ ಕಡೆ ಒಬ್ಬ ನಿಂತ್ಕೊಂಡಿದ್ದ, ಅಣ್ಣ ನಿಂದ ಯಾವ್ದು ಕಟಿಂಗು ಅಂದೆ. ರಾಜ ಹುಲಿ. ಇವರಿಬ್ರು ಸೇರಿ ವಾಪಸ್ ನನ್ನ ಕೇಳಿಲ್ರಿ, ಸರ್ ನಿಮ್ದು ಯಾವ್ದ್ರಿ ಕಟಿಂಗ್ ಅಂದ್ರಲ್ಲ. ನಮ್ದು ನಾನು ಪುಣ್ಯರೇ ಅವತ್ತು ನಾವು ಉಳ್ಕೊಂಡೆ ಅವ್ರ ಕೈಯಾಗಿ. ಏನ್ ಅನಾಹುತ ಕಟಿಂಗ್ ಬಂದವ್ರಿ. ಈ ಕಡೆ ಒಂದ್ ನಮ್ಮನೆ ಬೆಕ್ಕು ಚಿಗುರಿದಂಗ ಆಗ್ಬಿಟ್ಟಿರ್ತಾವ, ಈ ಕಡೆ ಒಂದ್ ನಮ್ಮ ಟ್ರಾಕ್ಟರ್ ಟ್ರೆಲ್ಲರ್ ಹೊಡೆದಂಗ ಆಗ್ಬಿಟ್ಟಿರ್ತದೆ, ಹಿಂದ್ಗಡೆ ಸಲಿಗೆ ತೊಂಡ ಕಿತ್ತಂಗ ಆಗ್ಬಿಟ್ಟಿರ್ತಾವ, ತಲೆ ಮೇಲೆ ಒಂದ್ ನಮ್ಮನೆ ಗುಬ್ಬಚ್ಚಿ ಗೂಡಿಟ್ಟಂಗ ಆಗ್ಬಿಟ್ಟಿರ್ತದ. ಅದಕ್ಕೆ ಸ್ನೇಹಿತರೆ, ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ. ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ. ಅವ ನಮ್ಮ ದೇಶದ ಭವಿಷ್ಯ. ಅವನ ಕೈ ಒಳಗೊಂದು ಮೊಬೈಲ್ ಅಲ್ಲ, ಪುಸ್ತಕವಿರುವಂತೆ ನೋಡಿಕೊಳ್ಳಿ, ಒಂದು ಪುಸ್ತಕವಿರುವಂತೆ ನೋಡಿಕೊಳ್ಳಿ. ಇದು ನನ್ನ ಪ್ರೀತಿಯ ಮಾತು ಸ್ನೇಹಿತರೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಹಳಷ್ಟು ಕೆಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಮೊನ್ನೆ ತಾನೇ ನಾವು ಟಿವಿ ಒಳಗೆ ನೋಡಿದ್ವಿ, 12 ವರ್ಷದ ಬಾಲಕ ಮರ್ಡರ್ ಮಾಡ್ತಾನೆ. ಎಲ್ಲಿ ಹೋಗ್ತಾ ಇದಲ್ವಾ? ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನಾವು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ವಿಶೇಷವಾದಂತ ಮಾತನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು ದಯವಿಟ್ಟು ಕೇಕನ್ನು ಕತ್ತರಿಸದಿರಿ. ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು ಕೇಕನ್ನು ಕತ್ತರಿಸದಿರಿ. ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾಟಿ ಮಾಡಿ, ಆ ಗಿಡ ಬೆಳೆದು ಮರವಾಗಿ ಬೆಳೆದು ನೆರಳಾದರೂ ಕೊಟ್ಟೀತು. ನಿಮ್ಮ ಕೇಕು ಬರೀ ಹೊಟ್ಟೆ ತುಂಬಿತು. ಸ್ನೇಹಿತರೆ, ದಯವಿಟ್ಟು ಇಂತಹ ಪುಣ್ಯ ಕೆಲಸಗಳಿಗೆ ಕೈ ಜೋಡಿಸ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಹಾಸ್ಯಕ್ಕೆ ಮತ್ತೆ ಬರ್ತೀನಿ. ಶಾಲೆ ಒಳಗೆ ಎರಿಸಿದ್ರೆ ಮಾಸ್ತರು, ಲೇ ಗುಂಡ ಹೇಳಮೇಲೆ, ಸಾರ್ ನಮ್ ದೇಶ ಯಾಕೆ ಮುಂದುವರೆದಿಲ್ಲ? ಸಾರ್ ಈ ಕಡೆ ಹೋದ್ರೆ ಸಮುದ್ರ, ಈ ಕಡೆ ಹೋದ್ರೆ ಸಮುದ್ರ, ಹಿಂದ್ಗಡೆ ಹೋದ್ರೆ ಸಮುದ್ರ ಸರ್, ಮುಂದ್ಗಡೆ ಹೋದ್ರೆ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದಿಲ್ಲ ಸರ್.
ಇರುವ ತಮ್ಮ ಕುಂದ್ರಂದ್ರ ಮಾಸ್ತರ್. ನೆಕ್ಸ್ಟ್ ಲೇ ಸತೀಶ ಎಳಮಲೆ ಸಾರ್, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಸಾರ್, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಇದ್ರ ತಮ್ಮ ಅಂದ್ರ ಮಾಸ್ತರ್ ಕೂತ್ಕೊಂಡ್ರು. ನೆಕ್ಸ್ಟ್ ಸತೀಶ ಎಳಮಲೆ ಸಾರ್, ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ಸಾರ್, ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು, ಕಾರು, ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನೆಟ್ಟನು ಸರ್ ಅಂದವ. ಮಾಸ್ತರ್ ಕರೆಂಟ್ ಹೊಡೋದಕ್ಕೆ ಆಗ್ಯದಾಗ ಉಂಟು. ಇನ್ನೊಂದು ಪ್ರಶ್ನೆ ಹೊಂಟ್ರು ಮಾಸ್ತರ್ ಒಬ್ಬ ಲೇಟಾಗಿ ಎಂಟ್ರಿ ಹೊಡೆದ. ಸರ್ ಅಂದ, ಎಸ್ ಮೇ ಕಮೀನ್ ಸರ್ ಅಂದ. ಬಾ ಮಗನ ಒಳಗಡೆ ಬರ್ತದಾಗ ಮಾಸ್ತರ್ಗೆ ಮಗ ಮಾತು ಅಷ್ಟೇ ಮತ್ತು ಆಹಾ ರಾಜ ಏನಕ್ಕೊಂಡು ಸ್ನಾನ ಮಾಡಿಲಿ? ಸರ್ ನೀನೇ ಏನಕ್ಕೊಂಡು ಸ್ನಾನ ಮಾಡಿ? ಸರ್ ನಾನು ಬಾಗಲಕ್ಕೊಂಡು ಸ್ನಾನ ಮಾಡಿದ್ ಸರ್ ಅಂದವ. ಅವರ ಜೊತೆಗೆ ಬಂದತಕ್ಕಂಥ ಗೆಳೆಯ ಸುಮ್ಮನಿರ್ಲಿಲ್ಲ. ಸರ್ ಬರೀ ಬಾಗಲಕ್ಕೊಂಡ್ರ ನೆನೆಗಿಲ್ ಸರ ಚಿಲಕನ್ ಹಾಕೋಬೇಕ್ರಿ ಸರ್ ಅಂದವ. ಇವನು ಅವನಿಗಿಂತ ಅಮಾವಾಸ್ಯೆ. ಇದನ್ನೆಲ್ಲಾ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ ಬಿಟ್ಟುಬಿಟ್ರು. ಬಸವ ಅನ್ನೋ ಒಬ್ಬ ಹುಡುಗಿದ್ರೆ ಬಹಳ ಚಂದಾಗ ಆಡ್ತಿದ್ದ. ಬಸವ ಅಂದ್ರೆ ಮಾಸ್ತರ್ ಸಣ್ಣ ನಾಲಿಗಿರ್ತಕ್ಕಂಥವ ತೊದಲುಡಿ ಆಡ್ತಕ್ಕಂಥ ಬಹಳ ಚಂದಾಗ ಆಡಿದ. ಬಸವ ಬೇಗ ಒಂದು ಹಾಡು ಹೇಳಿದೆ. ಬಾಡ್ನಾಟಾಗಲಿ ಸುಗಿಗೆ ಜಗಲಿ ಹೋಗದ ಸಗಿಗೆ ಮೆಗಿಗೆ ಬಂದ ಮೆಗಿಗೆ ತಾಗಲಿ ಅಂದ ನೊಗಿಗೆ ಎಂತ ಸಗಿಗ ಅಗಿಗಾತಿಯ ಟೊಂಗಿಗೆ ಬಂದ ಪುಗಿದ ಕಂದ ನನ್ನ ಪುಗಿದ ಕಂದ ಏ ಬಾಡ್ನಾಟಾಗಲಿ ಸುಗಿಗೆ ಜಗಲಿ ಹೋಗದ ಸಗಿಗೆ ಮೆಗಿಗೆ ಬಂದ ಮೆಗಿಗೆ ತಾಗಲಿ ಅಂದ ನೊಗಿಗೆ ಎಂತ ಸಗಿಗ ಅಗಿಗಾತಿಯ ಟೊಂಗಿಗೆ ನನ್ನ ಪುಗಿದ ಕಂದ ನನ್ನ ಪುಗಿದ ಕಂದ. ವೆರಿ ಗುಡ್. ಇನ್ನೊಂದು ಪಿಗರ್ ಮೇಲೆ ಐತ್ರಿ, ಅದು ಬೇರೆ ಯಾವ್ದು ಅಲ್ಲ, ಸ್ಟಾರ್ಟಿಂಗ್ ಟ್ರಬಲ್. ಶುರು ಮಾಡಿದ ಪುಣ್ಯಾತ್ಮ ಕೊಡೋಣ. ಅಲ್ಲು ಸಿರೇ ಸರಿ ಪಾನ ಎದೆ ಅಲ್ಲನೆ ಹೂವಿನ ಪಾನ. ಅಲ್ಲು ಸಿರೇ ಸರಿ ಆನ ಎದೆ ಚಲ್ಲನೆ ಹೂವಿನ ಆನ ಈ ಸಮಯ ಕೈ ಮುಗಿದ್ಬಿಟ್ರಿ ಅಪ್ಪ ಮಾಸ್ತರ್ ಕುಂದ್ರಲಿ ಅಂದ್ರು. ಒಂದು ಪಿಗರ್ ಮೇಲೆ ಇದ್ರೆ ಸರ್ ಅಂದ, ತಗೋಯಪ್ಪ ಮೈಕ್ ಸ್ಟಾರ್ಟ್ ಮಾಡಿದ್ರು. ಶುರು ಮಾಡಿದ್ರು ಪುಣ್ಯಾತ್ಮ. ಸೇವಂತಿಯೇ 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 ಕಂಡು ಕಂಡರ ಸೆಂಟೊಡು ಕಂಡು ಗಮ್ಮಂತಿ. ಸೇವಂತಿಯೇ ಹೋ ಸೇವಂತಿಯೇ ಕಂಡು ಕಂಡರ ಸೆಂಟೊಡು ಕಂಡು ಗಮ್ಮಂತಿಯೇ. ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು, ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು. ಯಾವ ಜನ್ಮದ ಕರ್ಮವೋ ನಿನ್ನ ಕಟಿಗಂಡ ಕರ್ಮವೋ. ಸೇವಂತಿಯೇ ಹೋ ಸೇವಂತಿಯೇ ಕಂಡು ಕಂಡರ ಸೆಂಟೊಡು ಕಂಡು. ಪಾಪ ಸಿಕ್ಕರಿಗೆ ಬಿಡ್ತೀರಂడి ತಮ್ಮ. ಸ್ನೇಹಿತರೆ, ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ನೋಡಬಹುದು ಅನ್ನೋ ದೃಷ್ಟಿ ಒಳಗೆ ನಾನು ಹೇಳ್ತಾ ಇರ್ತೀನಿ. ಏನೇ ಇರಲಿ 15 ನಿಮಿಷದ ನಂತರದಲ್ಲಿ ಮತ್ತೊಂದ್ಸರಿ ನಿಮ್ಮನ್ನು ಆವರಿಸ್ಕೊಡ್ತೀನಿ. ಈಗ ಧ್ವನಿಯನ್ನು ಕೇಳಿಸ್ಕೊಳ್ಳಿ, ವಾದ್ಯಗಳನ್ನ ಹಾಗೆಲ್ಲ ನುಡಿಸ್ಬೋದು. ಅಣ್ಣಾಜಿ ನಿಮ್ ಸೌಂಡ್ ತಾಕತ್ ಎಷ್ಟಿದೆ ಅಷ್ಟು ಕೊಡಿ ನೋಡೋಣ. ಎಕೋ ಬೇಡ, ಬೇಸ್ ಕೊಡಿ, ಸೌಂಡ್ ರೈಸ್ ಮಾಡಿ, ಸ್ವಲ್ಪ ಚಿಲ್ಲಿಂಗ್ ಇರ್ಲಿ. ಮಾನಿಟರ್ ಕೊಡಿ ಹಾಗೆ, ಚೀಪ್ ಚೀಪ್. ವಾದ್ಯಗಳನ್ನ ಬಾಯಿಂದ ನುಡಿಸಿದ್ರೆ ಹೆಂಗೆ ನುಡಿಸಬಹುದು. ಮಧ್ಯದಲ್ಲಿ ಯಾರು ಚಪ್ಪಾಳೆ ಹಾಕಬೇಡಿ. ಆ ಧ್ವನಿ ತಬಲದ ಧ್ವನಿ ಇದೀಗ ನಿಮಗಾಗಿ.
ತಬಲೆ ಕೇಳಿಸ್ಕೊಂಡ್ರಿ, ಡ್ರಮ್ಸ್ ಅನ್ನ ಹೆಂಗ್ ಬಾರಿಸ್ಬೋದು, ಓಕೆನಾ? ಚಪ್ಪಾಳೆ ಹಾಕಲಿ. చెప్పాలి ఇష్టనా? ಜನಸೇವೆ ಜನದರ್ಶನ ಕೊಡ್ರ ನೀನೇ ಮೋಸ ಮಾಡಿದ್ರೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು. ಮತ್ತೊಂದ್ಸರಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ಅದ್ಭುತವಾದ ಅವಕಾಶಕ್ಕೆ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ವಂದಿಸುತ್ತಾ ನಾನು 15 ನಿಮಿಷದ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ಮತ್ತೆ ಬರ್ತೀವಿ ಹೋಗ್ರಿ ಅಂತ. ಆಯ್ತು. ಥ್ಯಾಂಕ್ ಯು.